283 ಮತ್ತು 284 ಆಯತ್ತಿನ ಕನ್ನಡ ಅನುವಾದವನ್ನು ನಾನು ಈಗ ಓದುತ್ತಿದ್ದೇನೆ. ಅದನ್ನು ತಾವುಗಳು ಬೇರೆಯವರಿಗೆ ಶೇರ್ ಮಾಡಿ. ನೀವು ಪ್ರಯಾಣದಲ್ಲಿದ್ದು ಕರಾರು ಪತ್ರವನ್ನು ಬರೆಯಿಸಲು ಬರವಣಿಗೆಗಾರನ್ಯಾರೂ ಸಿಗದಿದ್ದರೆ ಅಡವು ಪಡೆದು ವ್ಯವಹಾರ ನಡೆಸಿಕೊಳ್ಳಿರಿ. ನೀವು ಪರಸ್ಪರ ವಿಶ್ವಾಸವಿರಿಸಿಕೊಂಡು ವ್ಯವಹಾರವನ್ನೇನಾದರೂ ನಡೆಸಿಕೊಂಡರೆ ವಿಶ್ವಾಸ ವಿಧಿಸಲ್ಪಟ್ಟಾತನು ಅಮಾನತನ್ನು ಅಂದರೆ ಅಡವು ಪಡೆದ ವಸ್ತುವನ್ನು ಹಿಂದಿರುಗಿಸಬೇಕು ಮತ್ತು ತನ್ನ ಪಾಲಕ ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು. ನೀವು ಸಾಕ್ಷ್ಯವನ್ನು ಅಡಗಿಸಬೇಡಿರಿ. ಸಾಕ್ಷ್ಯವನ್ನು ಅಡಗಿಸುವಾತನ ಹೃದಯವು ಪಾಪ ಕಲುಷಿತವಾಗಿದೆ ಮತ್ತು ಅಲ್ಲಾಹ್ ನಿಮ್ಮ ಕರ್ಮಗಳಿಂದ ಅಜ್ಞನಾಗಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಅಲ್ಲಾಹನದೇ. ನಿಮ್ಮ ಮನದಿಂಗಿತಗಳನ್ನು ನೀವು ಬಹಿರಂಗಗೊಳಿಸಿದರೂ ಬಚ್ಚಿಟ್ಟರೂ ಅಲ್ಲಾಹ್ ನಿಮ್ಮಿಂದ ಅವುಗಳ ಲೆಕ್ಕಾಚಾರ ಪಡೆದೇ ತೀರುವನು. ಅನಂತರ ತನಗಿಷ್ಟ ಬಂದವರನ್ನು ಕ್ಷಮಿಸುವ ಮತ್ತು ತನಗಿಷ್ಟ ಬಂದವರನ್ನು ಶಿಕ್ಷಿಸುವ ಅಧಿಕಾರ ಅಲ್ಲಾಹನಿಗಿದೆ. ಅಲ್ಲಾಹ್ ಪ್ರತಿಯೊಂದು ವಿಷಯದಲ್ಲಿ ಅಧಿಕಾರವಿರುವವನಾಗಿರುತ್ತಾನೆ.